ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಬುಧವಾರ ಮಧ್ಯಾಹ್ನ ಅಹನ್ನ ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ವಿ. ಇವಾಗ ಮೇನ್ ರೋಡ್ ತನಕ ಅವನ ಗಾಡಿ ಬರುತ್ತೆ, ಅಲ್ಲಿಂದ ಪಿಕ್ ಮಾಡಬೇಕು ಅವನನ್ನು, ಅಂದರೆ ಕರ್ಕೊಂಡು ಬರಬೇಕು. ಒಂದು 3-4 ಬ್ಯಾಗ್ ಇದೆ ಅವನಿಗೆ. ಒಂದು ಎಕ್ಸ್ಟ್ರಾ ಕ್ಲಾಸಿಗೆಲ್ಲ ಹಾಕಿದ್ದೀವಿ, ಸ್ಕೇಟಿಂಗ್ ಕ್ಲಾಸ್ ಅಂತೆಲ್ಲ, ಅದ್ರದ್ದು ಬ್ಯಾಗ್ ಇದೆ. ಹಾಗಾಗಿ ಎತ್ಕೊಂಡು ಬರೋದಕ್ಕೆ ನಾನು ಹೋಗ್ತೀನಿ. ಹತ್ರನೇ ಇರೋದು, ಮನೆಗೆ ಕಾಣಿಸುತ್ತೆ ರೋಡು, ಆದ್ರೂ ಹೋಗೋದು. ಹಾಗೆ ಹೋಗುವಾಗ ಇವಳಿಗೆ ಕೂಡ ಒಂದು ನಡೆದಂಗೆ ಆಗುತ್ತೆ ಅಲ್ವಾ, ವಾಕಿಂಗ್ ಆಗುತ್ತೆ. ಸ್ವಲ್ಪ 5 ನಿಮಿಷ ಮುಂಚೆ ಹೋಗಿ ಅವಳನ್ನು ಈ ರೋಡಲ್ಲೆಲ್ಲ ವಾಕ್ ಮಾಡಿಸ್ತೀನಿ. ಅಣ್ಣನ ಕರ್ಕೊಂಡು ಬರೋಣ ಅಂದರೆ ನನಗಿಂತ ಮುಂಚೆ ಅವಳು ರೆಡಿಯಾಗಿರ್ತಾಳೆ. ಈ ರೋಡಲ್ಲಿ ವಾಕ್ ಮಾಡ್ಬೋದಲ್ಲ, ಅವಳಿಗೆ ಖುಷಿ. ಆ್ಯಂಡ್ ಹೋಗೋ ಬರೋರನ್ನೆಲ್ಲ ದೂರದಿಂದ ಮಾತಾಡಿಸ್ತಾಳೆ. ಅವ್ರ ಹತ್ರ ಬಂದರೆ ಅಳೋದಕ್ಕೆ ಶುರು ಮಾಡ್ತಾಳೆ. ಚಿಚ್ಚಿ ಆತನು. ನಿಮ್ಮ ಮನೇಲಿದ್ದಾರಾ? ಎಷ್ಟು ನೀಟಾಗಿ ಕೂತ್ಕೊಂಡು ತಿನ್ನೋ ಮಕ್ಕಳು ನೋಡಿ, ನಮ್ಮ ಮನೆಯಲ್ಲಿದ್ದಾರೆ. ಆದರೆ ಇದನ್ನು ತಿನ್ನೋದು ಮಾತ್ರ ನಾವು ತುಂಬ ನೀಟಾಗಿ. ಊಟ ಮಾಡು ಅಂದರೆ ಆಗಲ್ಲ. ಇದನ್ನು ನಾವೇ ಹೋಗಿ ತಗೊಂಡು ಬರ್ತೀವಿ, ಇದನ್ನು ನಾವೇ ಬಾಕ್ಸಿಂದ ಹೋಗಿ ಎತ್ಕೊಂಡು ಬಂದು ತಿಂತೀವಿ. ಅದು ಬೇರೆ. ಇವಾಗ ಸ್ವೀಟ್ ಅವಳಿಗೆ ಬೇಕು. ಇದು ಮೈಸೂರು ಪಾಕ್ ತಿಂತಾ ಇದ್ದಾಳೆ. ಇದು ಕೊಟ್ಟಿಲ್ಲ ಅಂತ ಎಷ್ಟು ಬೊಬ್ಬೆ ಹಾಕಿದ್ಲು ಅಂತ ಇಲ್ಲ. ಫಸ್ಟ್ ಇದನ್ನು ಕೊಟ್ಟೆ, ಇದು ಅಷ್ಟಿಷ್ಟ ಇಲ್ಲ, ಸ್ವಲ್ಪ ಖಾರ ಇದೆಲ್ಲ, ಹಾಗಾಗಿ ಈ ಮೈಸೂರು ಪಾಕ್ ಬೇಕು ಅಂತ ತುಂಬ ಹಠ ಮಾಡಿ ತಗೊಂಡಿದ್ದೆ. ಒಂದು ಚಿಕ್ಕ ಪೀಸ್ ಕೊಟ್ಟಿದ್ದೀನಿ. ಸ್ವೀಟ್ ತಿನ್ನೋದಂದ್ರೆ ನಾವು ರೆಡಿ ಇರ್ತೀವಿ ಅಲ್ವಾ ಅಲ್ವಾ. ಅದು ಬೇರೆ ಬಂದು ಚೆಂದ ಕೂತ್ಕೊಳ್ತಾಳೆ. ಅವಳೇ ತಗೊಂಡು ಬಂದಿದ್ದೆ, ನೀಟಾಗಿ ಕೂತ್ಕೊಂಡು ತಿಂತಾಳೆ ಬೇಕಂದರೆ. ಮತ್ತು ಅದನ್ನು ತುಂಬ ಹೊತ್ತು ಇಟ್ಕೊತಾಳೆ, ಸಡನ್ನಾಗಿ ಬೈಗೆ ಹಾಕಲ್ಲ. ತುಂಬ ಹೊತ್ಕೊಂಡು ಕೂತ್ಕೊಂಡು ತಿನ್ನೋದು ನೋಡಿ. ಕೈಯಲ್ಲಿ ನೋಡಿ, ಇನ್ನೂ ಕೊಟ್ಟಿದ್ದಷ್ಟೇ ನಾನು, ಅಷ್ಟು ಇದೆ. ಯಾರ ಬಟ್ಟೆ ಸಿಗ್ಲಿಕ್ಕೆ ಕೂತಿಲ್ಲ, ಅದನ್ನು ಈ ರೀತಿ ಹಾಕ್ಕೊಂಡು ಹೋಗೋದು. ನಾನು ಅಲ್ಲಿಟ್ಟು ಬಂದಿದ್ದೆ ಹಾಕೋಣ ಅಂತ ನೋಡಿ. ಬಟ್ಟೆ ಹೋಯ್ತು. ಒಬ್ಬ ಇಲ್ಲಿ ಹೋಮ್ವರ್ಕ್ ಮಾಡ್ತಾಯಿರ್ತಾನೆ, ಇನ್ನೊಬ್ಳು ಇಲ್ಲಿ ನೋಡಿ ಇರೋ ಬರೋ ಬುಕ್ಕನ್ನೆಲ್ಲ ಹರಟ್ಕೊಂಡು ಹಿಂಗೆ ಕೂತಿರ್ತಾಳೆ. ಅವನಿಗೆ ಹೋಮ್ವರ್ಕ್ ಮಾಡುವಾಗ ಇವಳಿಗೆ ಈ ರೀತಿ ಇವನ ಹಳೆ ಬುಕ್ಕನ್ನೆಲ್ಲ ಒಂದು ಕಡೆ ಇಟ್ಟಿದ್ದೀನಿ. ಅದನ್ನೆಲ್ಲ ಅವಳ ಬ್ಯಾಗು ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಅದನ್ನ ತಗೊಂಡು ಬಂದು ಎಲ್ಲ ಹರಡ್ಕೊಂಡು ನೋಡು ನೋಡು ಅಂತ ಹೇಳ್ತಾ ಇರ್ತಾಳೆ. ಸಾಧಾರಣ ಹರಿದಿದ್ದಾಳೆ, ಕೆಲವೊಂದೊಂದು ಸ್ವಲ್ಪ ಸ್ವಲ್ಪ ಉಳಿದು ಬಿಟ್ಟಿದೆ ಬುಕ್ಕಲ್ಲಿ. ಅದನ್ನೆಲ್ಲ ನೋಡಿ. ವಾವ್ ವಾವ್ ವಾವ್. ಓದು ಪುರ ಓದವಾ ಪೂರಪ್ಪ ನೋಡು ಓದುದು ಅಮ್ಮ. ಹಲೋ, ವೆಲ್ಕಮ್ ಬ್ಯಾಕ್. ಇವತ್ತು ಶುಕ್ರವಾರ. ಇವತ್ತು ನಮ್ಮ ಮನೆಯಲ್ಲಿ ಆರಾಮದಾಯಕವಾದ ವಾತಾವರಣ. ಅಂದರೆ ಮಗನಿಗೆ ರಜಾ ಇದೆ, ಅದರೊಟ್ಟಿಗೆ ಹಸ್ಬೆಂಡಿಗೆ ಕೂಡ ರಜಾ ಇದೆ. ಹಾಗಾಗಿ ಎದ್ದಿದ್ದು ಲೇಟು. ಅವರಿಬ್ಬರಿಗೆ ರಜಾ ಇದ್ದರೆ ನಾವು ಸ್ವಲ್ಪ ಆರಾಮದಲ್ಲಿ ಇರ್ಬೋದು ಅಂತ. ಆದರೆ ಶುಕ್ರವಾರ ಆಗಿರೋದ್ರಿಂದ ನಾನು ಬೆಳಿಗ್ಗೆ ಬೇಗ ಅಂದರೆ 8 ಗಂಟೆಗೆ ಎದ್ದು ಸ್ನಾನ ಮಾಡಿ ನಾನಿವತ್ತು ದೀಪ ಎಲ್ಲ ಇಡೋದು ಅದೆಲ್ಲ ಆಯಿತು. ಇವಾಗ ಕಿಚನಿಗೆ ಬಂದಿದ್ದೀನಿ. ಏನಂದರೆ ನನ್ನ ಮಗ ನೆನ್ನೆನೇ ಹೇಳಿದ್ದಾನೆ ಅವನಿಗೆ ಇವತ್ತು ಪನ್ನೀರ್ ಮತ್ತು ಪೂರಿ ಮಾಡಿಕೊಡ್ಬೇಕು ಅಂತ. ಹಾಗಾಗಿ ಅದನ್ನ ಮಾಡೋಣ ಅಂತ ಸ್ವಲ್ಪ ಬೇಗ ಎದ್ದಿದ್ದೀನಿ ಅಂತ ಅಂದ್ಕೊಂಡೆ. ಬಟ್ ಅಷ್ಟೊತ್ತಿಗೆ ರಜೆ ಇದ್ದಾಗ ಅವ್ರಿಗೆ ಬೇಗ ಎಚ್ಚರಿಕೆ. ಇವಾಗ ನಮ್ಮ ಅಡುಗೆ ಕಾರ್ಯಕ್ರಮ ಶುರುವಾಗುತ್ತೆ.
ಟೈಮ್ ಇಲ್ಲ ನಮಗೆ ಕೆಲಸ ಮಾಡೋದಕ್ಕೆ. ಅಷ್ಟರಲ್ಲಿ ನಾನೊಂದು ಕೆಲಸ ಮಾಡ್ತಾಯಿದ್ದೀನಿ, ಇಲ್ಲಿ ಹತ್ಕೊಂಡು ಬಂದು ಕೂತಿದ್ದಾಳೆ ಕಂಪ್ಲೇಂಟ್ ಹಿಡ್ಕೊಂಡು ಬೈದೆ ಅಂತ. ಏನು ಮಾಡಿದ್ದಾಳೆ ಅಂತ ತೋರಿಸ್ತೀನಿ. ಏನು ಬಂತೀನಿ ಹಾಂ ಹಾಂ ನೋಡಿ ಏನು ಮಾಡಿದ್ದಾಳೆ ಅಂದರೆ, ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ, ಇದರಲ್ಲಿ ಒಂದು ಸ್ವಲ್ಪ ದೇವ್ರ ಎಣ್ಣೆ ಇಟ್ಟಿದ್ದೆ, ಸ್ವಲ್ಪ ಇತ್ತು ನೋಡಿ, ಇಲ್ಲೆಲ್ಲ ಎಣ್ಣೆ. ಇದನ್ನು ಇವಾಗ ಕ್ಲೀನ್ ಮಾಡಬೇಕಾ? ತಲೆ ಕೆಟ್ಟೋಗುತ್ತೆ ನನಗೆ. ಅವನೊಬ್ಬ ಬಂದ, ಅಮ್ಮ ಆಂಡ ಅಂತ. ಮಹಿನಾನ ಫುಡ್ಡು ಶಾವಿಗೆ ಇಷ್ಟ ಆಯ್ತು ಅವಳಿಗೆ, ಇಷ್ಟ ಆಗುತ್ತೆ ಅವಳಿಗೆ ಈ ರೀತಿ ಕೊಟ್ಟರೆ. ಇದು ಅಪ್ಪ ಮಗ ಆಟ ಆಡ್ತಾ ಇದ್ರು, ಅಷ್ಟೊತ್ತಿಗೆ ಬಂದ್ಲು ಅವಳಿಗೆ ಕೊಡಬೇಕು ಅಂತ. ಇವಾಗ ನೋಡಿ ಅವಳದೇ ರೂಲ್ಸು. ಸಂಜೆ ಪಕ್ಕದಲ್ಲಿರುವಂಥ ಪಾರ್ಕ್ಗೆ ಹೋಗಿದ್ವಿ. ನಮ್ಮ ರೋಡಲ್ಲಿ ಒಂದು 4 ಪಾರ್ಕ್ ಇದೆ, ಅದರಲ್ಲಿ 2 ಈ ರೀತಿ ಮಕ್ಕಳ ಪಾರ್ಕ್ ಇದೆ, ಇನ್ನೆರಡು ಫ್ಯಾಮಿಲಿ ಪಾರ್ಕ್ ಅಂತೆಲ್ಲ ಇದೆ. ಮಾತ್ರ ನಾವು ಡೈಲಿ ಹೋಗೋದಿಲ್ಲ, ಇವರಿಬ್ಬರನ್ನ ಇಟ್ಕೊಂಡು ಡೈಲಿ ಹೋಗೋದಕ್ಕಾಗೋದಿಲ್ಲ, ಹಾಗೆ ಅಲ್ಲಿ ಎಂಜಾಯ್ ಮಾಡಿದ್ರು ಇಬ್ರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಬಾಯ್.